ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಮಧುಕಾಂತಿ. ವೀಕ್ಷಕರೇ, ಆರೋಗ್ಯ ಸಮಸ್ಯೆ ಅನ್ನೋದು ಈಗ ಹುಟ್ಟಿರುವಂಥ ಮಗುವಿಂದ ಹಿಡಿದು ಹಣ್ಣು ಮುದುಕರವರೆಗೂ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಒಂದಲ್ಲ ಒಂದು ರೀತಿಯಾದಂಥ ಆರೋಗ್ಯ ಸಮಸ್ಯೆ ಕಾಡ್ತಾನೆ ಇರುತ್ತೆ. ಆದರೆ ಈ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ತಾಂತ್ರಿಕ ವಿದ್ಯೆ ಮೂಲಕ ನಮಗೆ ಪರಿಹಾರ ಸಿಗೋದಕ್ಕೆ ಸಾಧ್ಯನಾ? ಅದು ಯಾವ ರೀತಿ ಆಗುತ್ತೆ? ಇದನ್ನು ಖ್ಯಾತ ಜ್ಯೋತಿಷಿಗಳಾದಂಥ ಗಿರಿಧರ್ ಭಟ್ ಗುರೂಜಿ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಗುರುಗಳೇ, ಆರೋಗ್ಯ ಸಮಸ್ಯೆ ಎಲ್ರಿಗೂ ಇದ್ದೇ ಇರುತ್ತೆ ಗುರುಗಳೇ. ಈ ಹುಟ್ಟಿರೋ ಮಗುವಿಂದ ಹಿಡಿದು ವಯಸ್ಸಾಗಿರೋ ಮುದುಕರವರೆಗೂ ಅಥವಾ ಈಗ ಜಸ್ಟ್ ಯೌವನಕ್ಕೆ ಬಂದಿರೋವರೆಗೂ ಕೂಡ ಆರೋಗ್ಯ ಸಮಸ್ಯೆ ಇದ್ದೇ ಇರುತ್ತೆ. ಹಳೆ ಕಾಲದಲ್ಲೆಲ್ಲ ಯಾರಿಗೂ ಆರೋಗ್ಯ ಸಮಸ್ಯೆ ಅನ್ನೋದು ಅಷ್ಟಾಗಿ ಕಾಡ್ತಿರ್ಲಿಲ್ಲ, ಅದು ನಮ್ಗೆ ಗೊತ್ತಾಗ್ತಿಲ್ವೋ ಗೊತ್ತಿಲ್ಲ. ಅದು ಈಗ ಆರೋಗ್ಯ ಸಮಸ್ಯೆಗೆ ತಾಂತ್ರಿಕ ವಿದ್ಯೆ ಮೂಲಕ ನಾವು ಪರಿಹಾರವನ್ನು ಪಡ್ಕೊಳ್ಬೋದಾ ಗುರುಗಳೇ? ಯಾವ ರೀತಿಯಾಗಿ? ಖಂಡಿತವಾಗಿಯೂ ತಾಂತ್ರಿಕ ವಿಧಾನದಲ್ಲಿ ನಾವು ಆರೋಗ್ಯದ ವಿಸ್ತೃತವಾಗಿ ಪರಿಹಾರವನ್ನು ಪಡಿಬೋದು. ಸಹಜವಾಗಿ ನಡೀತಾ ಇದೆ ಆರೋಗ್ಯದ ವಿಚಾರ. ಯಾವುದು ಊಟ ಆಹಾರದ ವ್ಯತ್ಯಾಸಗಳಾಗಿರ್ಬೋದು, ಬದಲಾದ ಕಾಲಘಟ್ಟದಲ್ಲಿ ಬದಲಾದಂತಹ ಜೀವನ, ಒತ್ತಡ, ಇವೆಲ್ಲ ನೋಡಿ ಬಹಳ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮನುಷ್ಯನನ್ನು ಹೈರಾಣ ಮಾಡ್ತಾ ಇದೆ. ಈಗ ಹೆಂಗಿರ್ತಾರೆ, ಇಷ್ಟು ಬೇಗನೆ ಹಾರ್ಟ್ ಅಟ್ಯಾಕ್ ಅಂತ ಸಮಸ್ಯೆಗಳು ಜನಕ್ಕೆ ಬರ್ತಾ ಇದೆ, ನಡೀತಾ ಇದೆ. ಇದು ಆರೋಗ್ಯ ಅವರವರ ಒಂದು ದೃಷ್ಟಿಕೋನದಲ್ಲಿ ನಾವು ವಿಚಾರ ಮಾಡಬೇಕಂದ್ರೆ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ. ಏನೇ ಸಮಸ್ಯೆ ಇದ್ದಾಗ ಸ್ವಲ್ಪ ನಿರ್ಲಕ್ಷ್ಯ ಮಾಡದೆ ವೈದ್ಯರ ಬಳಿ ತೋರಿಸ್ತಾ ಅದರ ಬಗ್ಗೆ ಪರಿಹಾರ ತಗೊಳ್ತಾ ಇರೋದು ಬಹಳ ಒಳ್ಳೆಯದು. ತಂತ್ರವಿಧಾನದಲ್ಲಿ ಏನಂತಂದರೆ ಆರೋಗ್ಯವನ್ನು ನಾವು ಸರಿ ಮಾಡ್ಕೊಳ್ಬೋದಾ ಅಥವಾ ತಡೆಗಟ್ಬೋದಾ ಅನ್ನೋದು ಎರಡೂ ವಿಧಾನದಲ್ಲಿ ನೋಡಿದಾಗ ಎಲ್ಲ ಒಂದು ಕಡೆ ಸಮಸ್ಯೆ ಆಗಿರುತ್ತೆ. ಅಂತಹ ಟೈಮ್ನಲ್ಲಿ ಆ ದೈವ ಬಲ ಅನ್ನೋದು ಬೇಕು. ಕೆಲವೊಂದು ಸ್ಥಿತಿಗತಿಗಳು ನಮ್ಮ ಮನೋಬಲವನ್ನು ನಿರ್ಧಾರಣೆ ಮಾಡುತ್ತೆ. ಮತ್ತು ಕೆಲವು ತಂತ್ರಾಚರಣೆಗಳು ಕೂಡ ಆಗ್ತಾ ಇರ್ತಕ್ಕಂಥ ಒಂದು ವಿಪತ್ತುಗಳನ್ನು ತಡಿಲಿಕ್ಕೆ ಅನುಕೂಲಕರವಾಗಿರುತ್ತೆ. ಹಾಗಂತ ಹೇಳಿ ಬೇಕಂತಲೇ ಸಮಸ್ಯೆ ಮಾಡಿಕೊಂಡು ಆರೋಗ್ಯನ ನಾವು ಪಣಕ್ಕಿಟ್ಟಾಗ ಯಾವ ವಿಧಾನ, ಯಾವ ತಂತ್ರ ಅಥವಾ ಯಾವ ವೈದ್ಯರು ಕೂಡ ಏನೂ ಮಾಡಲಿಕ್ಕಾಗಲ್ಲ. ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಅಥವಾ ಇವರ ಒಂದು ಸ್ಥಿತಿನ, ಆರೋಗ್ಯವನ್ನು ಇವರೇ ನೋಡ್ಕೊಂಡು ಹೋಗಬೇಕು. ಅದನ್ನು ನಾವು ವಿಸ್ತೃತವಾಗಿ ಆಲೋಚನೆ ಮಾಡಬೇಕಾಗುತ್ತೆ. ಮತ್ತು ಈ ಮೃತ್ಯುಂಜಯದಂತಹ ಮಂತ್ರಗಳನ್ನು ನಾವು ನೋಡಿರ್ತೇವೆ, ಕೇಳಿರ್ತೇವೆ. ಇದು ನೋಡಿ ಆರೋಗ್ಯಕ್ಕೆ ಬಹಳ ವಿಶೇಷವಾಗಿ ಉಪಯುಕ್ತಕರವಾದಂಥ ಮತ್ತು ಫಲಸಿದ್ಧಿ ಆಗಿರ್ತಕ್ಕಂಥ ಮಂತ್ರಗಳು. ಕೆಲವೊಂದು ಮಂತ್ರಗಳ ವಿಶೇಷತೆಗಳೇ ಬಹಳ ಆರೋಗ್ಯವನ್ನು ಇದು ಪುಷ್ಟೀಕರಿಸುತ್ತೆ. ಮತ್ತು ಕೆಲವೊಂದು ಆಚರಣೆಗಳು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆಯೇ ಅದು ಬಹಳ ವಿಶೇಷವಾಗಿ ನಮ್ಮ ಸನಾತನದಲ್ಲೂ ಕೂಡ ನಾವು ನೋಡ್ಕೊಂಬರ್ಬೋದು. ಹಾಗಾಗಿ ತಂತ್ರದಲ್ಲೂ ನಾವು ಇದರ ಬಗ್ಗೆ ಆರೋಗ್ಯವನ್ನು ಕಾಪಾಡ್ಕೊಳ್ಳುವಂಥ ಒಂದು ಸ್ಥಿತಿಗತಿಗಳನ್ನು ಪರಿಶೀಲನೆ ಮಾಡ್ಬೋದಾಗಿದೆ. ಗುರುಗಳು, ಈಗ ನೀವು ಹೇಳಿದಾಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ನಾವು ಮಾಡ್ಕೊಳ್ಳೋ ತಪ್ಪುಗಳಿಂದ ಆಗುತ್ತೆ, ನಿಜ. ಆದರೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗೆ ಗುರುಗಳೇ ಏನು ಕಾರಣ ಅನ್ನೋದೇ ಗೊತ್ತಿರಲ್ಲ. ಸಾಕಷ್ಟು ಬಾರಿ ನಾವು ನೋಡಿರ್ತೀವಿ, ಕಾರಣನೇ ಗೊತ್ತಿರೋದಿಲ್ಲ. ಇಂತಹ ಸಮಸ್ಯೆಗಳಿಗೆ ತಾಂತ್ರಿಕ ವಿದ್ಯೆಯಿಂದ ಪರಿಹಾರ ಮಾಡಿಕೊಳ್ಳೋದು ಸಾಧ್ಯನಾ? ನೋಡಿ, ಇದು ಹೇಳ್ತಾ ಇದ್ದೀರಲ್ಲ ನೀವು, ಆರೋಗ್ಯ ಸಮಸ್ಯೆಗಳಿಗೆ ಕಾರಣನೇ ಗೊತ್ತಿರೋದಿಲ್ಲ. ತಾಂತ್ರಿಕ ವಿದ್ಯೆಯಿಂದ ಪರಿಹಾರ ಮಾಡ್ಕೊಳ್ಳೋದು ಅದು ವಿಷಯ ನಾವು ಪಕ್ಕಕ್ಕಿಟ್ಟು ನೋಡೋದಾದರೆ ತಂತ್ರಗಳಿಂದನೇ ಕೆಲವೊಂದು ಸಮಸ್ಯೆಗಳು ಆಗಿರ್ತವೆ, ನನಗೆ ಗೊತ್ತಿರೋ ಹಾಗೆ. ಯಾಕಂದರೆ ಕೆಲವೊಂದು ದುಷ್ಕೃತ್ಯಗಳು ಆಗದೇ ಇರತಕ್ಕಂತಹ ಜನಗಳು ಈ ಮಾಂತ್ರಿಕವಾಗಿ ಟೋಟಕೆಗಳನ್ನು ಅಥವಾ ತಂತ್ರದ ಮೂಲಕ ಕೆಲವೊಂದನ್ನು ಸಿದ್ಧಿ ಮಾಡಿ ಬಿಟ್ಟಿರ್ತಕ್ಕಂಥ ವ್ಯವಸ್ಥೆಗಳು ಕೂಡ ನಡೆದಿರ್ತವೆ. ಅಂಥವ್ರಿಗೆ ನೋಡಿ ಪದೇ ಪದೇ ಆರೋಗ್ಯ ಕೆಡೋದು, ವಿಷಮ ಸ್ಥಿತಿಗಳಲ್ಲಿ ತಲುಪೋದು, ಅಥವಾ ಎಲ್ಲೇ ಸ್ಕ್ಯಾನ್ ಮಾಡಿಸಿ ಡಾಕ್ಟ್ರಿಗೆ ಬಳಿ ತೋರಿಸಿ ಅವ್ರಿಗೆ ಏನು ಅನ್ನೋದೇನು ಸಮಸ್ಯೆನೇ ಗೊತ್ತಿರೋದಿಲ್ಲ, ಎಲ್ಲ ಸರಿಗೆ ಇರ್ತದೆ ಏನನ್ನೋದು ಗೊತ್ತಿರೋದಿಲ್ಲ. ಆದರೂ ಆ ಸಮಸ್ಯೆಗೆ ಪರಿಹಾರ ಕೂಡ ಸಿಕ್ಕಿರೋದಿಲ್ಲ, ಬರೀ ಆಸ್ಪತ್ರೆ ಮನೆ ಒಂದೇ ಆಗಿರುತ್ತೆ ಅವ್ರಿಗೆ. ಇದು ಬಹುತೇಕವಾಗಿ ನಾವು ನೋಡೋದಾದರೆ ಈ ಕೆಲವೊಂದು ಮಾಡಿಸಿದ್ದು ಅಥವಾ ಮಾಟ ತಂತ್ರ, ಇದು ದುಷ್ಕೃತ್ಯಗಳಿಂದ ಆಗ್ತಕ್ಕಂಥ ವ್ಯವಸ್ಥೆಗಳಿರ್ತವೆ. ಕೆಲವೊಂದು ಈ ಮೂರು ದಾರಿಯಲ್ಲಿ ದಾಟುವಂಥ ಸ್ಥಿತಿ ಇರ್ಬೋದು, ಮತ್ತು ಜನದೃಷ್ಟಿ ಅಂಥದ್ದಿರ್ಬೋದು, ಶತ್ರು ಪೀಡನೆಗಳಿಂದಿರ್ಬೋದು, ಆರೋಗ್ಯಕರವಾದಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರ್ತಾ ಇರುತ್ತೆ. ಮಕ್ಕಳಲ್ಲೂ ಕೂಡ ದೃಷ್ಟಿಗೆ ನೋಡಿ ಏನಾಗುತ್ತೆ, ಮಕ್ಕಳು ರಚ್ಚೆ ಹಿಡಿದಿರ್ತವೆ, ಅಳ್ತಾ ಇರ್ತವೆ, ಊಟ ಮಾಡೋದಿಲ್ಲ. ಸಣ್ಣ ಮಗು ಇರುತ್ತೆ, ತಾಯಿ ಏನು ಮಾಡ್ತಾಳೆ, ದೃಷ್ಟಿ ತೆಗೆದು ಅನ್ನೋದು ಅಥವಾ ಏನೋ ಒಂದು ಕುಂಕುಮದ ದೃಷ್ಟಿ ತೆಗೆದು ಮೂರು ದಾರಿಗೋ ಎಲ್ಲ ಏನೋ ಒಂದು ಮಾಡ್ತಾರೆ ಅವ್ರವ್ರ ಪದ್ಧತಿ ಪ್ರಕಾರ. ಅಲ್ಲಿ ಆಲ್ಮೋಸ್ಟ್ ನಾವು ನೋಡಿರ್ತೀವಿ ಆ ರೀತಿ ದೃಷ್ಟಿ ತೆಗೆದ ತಕ್ಷಣ ಆ ಮಗು ಚೆನ್ನಾಗಾಗಿರ್ತದೆ. ಯಾಕಂದರೆ ಸಹಜವಾಗಿ ಅದು ನಂಬಿಕೆ ಅಥವಾ ಮೂಢನಂಬಿಕೆ ಪ್ರಶ್ನೆ ಅಲ್ಲ, ವಸ್ತುಸ್ಥಿತಿನ ನಿಜವಾದ ಇರೋದನ್ನ ನಾವು ಕೂಡ ಒಪ್ಕೊಳ್ಬೇಕಾಗುತ್ತೆ. ನಮ್ಮ ತಾಯಿಯವರು ಮಾಡಿರ್ತಾರೆ, ನಿಮ್ಮ ತಾಯಿಯವರು ಕೂಡ ಮಾಡಿರ್ತಾರೆ. ಸಾಮಾನ್ಯವಾಗಿ ಅದನ್ನೇ ನಾವು ಹೇಳೋದು. ಪರಿಹಾರಗಳು ಏನಿದ್ದಾವೆ
ಅದು ತಂತ್ರ ದೊಡ್ಡ ಮಟ್ಟದಲ್ಲೇ ಪರಿಹಾರ ಅಂತಲ್ಲ, ಸಣ್ಣ ಸಣ್ಣ ವಿಧಾನದಲ್ಲೂ ಕೂಡ ಪರಿಹಾರಗಳನ್ನು ಹುಡುಕೊಳ್ಬೋದು, ತಂತ್ರ ವಿಧಾನದಲ್ಲಿ ಅಷ್ಟೇ. ಗುರುಗಳೇ, ಈ ರೀತಿಯಾಗಿ ತಂತ್ರ ವಿಧಾನದ ಮೂಲಕ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಸರಿ ಹೋಗಿರುವಂಥದ್ದು ಯಾವ್ದಾದ್ರು ಎಕ್ಸಾಂಪಲ್ಸ್ ಇದೆಯಾ ಗುರುಗಳೇ? ಬಹಳಷ್ಟು ಇದೆ, ಬಹಳಷ್ಟು ಅಂದರೆ ಬಹಳಷ್ಟು ಇದೆ ಆರೋಗ್ಯದಲ್ಲಿ. ನಾನೇನು ಹೇಳ್ತಾ ಇದ್ದೀನಿ, ಸಮಸ್ಯೆ ಏನು ಅನ್ನೋದೇ ಗೊತ್ತಿರೋದಿಲ್ಲ, ಅಂಥ ಸಮಸ್ಯೆಗಳಿಗೆ ಪರಿಹಾರ ತಂತ್ರ ವಿಧಾನದಲ್ಲಿ ನಾವು ಹುಡುಕೋದು. ಅವನಿಗೆ ಹಾರ್ಟ್ ಇದೆ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಆಸ್ಪತ್ರೆಯಲ್ಲಿ ಸಿಗುತ್ತೆ. ಆದರೆ ಕೆಲವೊಬ್ರು ನೋಡಿ, ಕಾಲುರಿ, ಕೈಯೆಲ್ಲ ಉರಿತಾ ಇದೆ, ತಲೆಯೆಲ್ಲ ಸಿಡಿದಂಗೆ ಆಗುತ್ತೆ, ನಾನು ಸ್ಕ್ಯಾನ್ ಮಾಡಿಸ್ತೆ ಮತ್ತೊಂದು ಏನೂ ಗೊತ್ತಾಗಿಲ್ಲ, ಅಮಾವಾಸ್ಯೆ ಹುಣ್ಣಿಮೆ ಬಂದ ತಕ್ಷಣ ಹಿಂಗೆ ನಿತ್ರಾಣ ಆಗಿಬಿಡುತ್ತೆ, ಸುಸ್ತಾಗುತ್ತೆ, ಅಥವಾ ತಿಂದಿದ್ದು ದಕ್ಕಲ್ಲ, ಕರಗಲ್ಲ, ಈ ರೀತಿಯಲ್ಲಿ ವಾಮಿಟಿಂಗ್ ಸೆನ್ಸ್ಗಳು ಜಾಸ್ತಿ, ಏನೋ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋವಂಥದ್ದು ಅವ್ರ ಮನಸ್ಥಿತಿಯಲ್ಲೂ ಬಂದಿರುತ್ತೆ ಮತ್ತು ಅಲ್ಲಿರುತ್ತೆ ಕೂಡ. ಇಂಥ ಒಂದು ಸಂಬಂಧಪಟ್ಟ ಹಾಗೆ ನಾವು ಪರಿಹಾರಗಳನ್ನು ತಂತ್ರ ವಿಧಾನದಲ್ಲಿ ನೋಡಬೇಕಾಗುತ್ತೆ. ಎಲ್ಲಿ ನಾವು ಆಸ್ಪತ್ರೆಗೆ ತೋರಿಸಿದ್ರು ಕೂಡ ಪರಿಹಾರ ಆಗಿಲ್ಲ ಅಂತಂದರೆ, ಮತ್ತು ಆ ರೋಗ ರುಜಿನ ಗೊತ್ತಾಗಿಲ್ಲ ಅಂತಂದರೆ, ನಾವು ದೈವವನ್ನೇ ಕೇಳಬೇಕಾಗುತ್ತೆ ಅಷ್ಟೇ, ಕೊನೆ ದಾರಿ. ಅದೇ ರೀತಿಯಲ್ಲಿ ಇಂಥ ಬಹಳಷ್ಟು ಜನ ಈ ಪರಿಹಾರಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂಥ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಚೆನ್ನಾಗೂ ಆಗಿದ್ದಾರೆ, ಈಗಲೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ನಡೆಸೋದೇನು ತೊಂದರೆ ಇಲ್ಲ. ಅದು ವಿಚಾರ ನೋಡಬೇಕಾಗತ್ತೆ ಮೊದಲು. ಗುರುಗಳೇ, ಚಿಕ್ಕ ಮಕ್ಕಳಲ್ಲಿ ಬರೋ ಆರೋಗ್ಯ ಸಮಸ್ಯೆ ಒಂದು ಕಡೆ, ದೊಡ್ಡವರಲ್ಲಿ ಬರೋ ಆರೋಗ್ಯ ಸಮಸ್ಯೆ ಒಂದು ಕಡೆ, ಈ ಮಧ್ಯ ವಯಸ್ಕರಲ್ಲಿ ಬರುವಂಥ ಆರೋಗ್ಯ ಸಮಸ್ಯೆಗಳೇ ಏನು ವಿಚಿತ್ರವಾಗಿರುತ್ತೆ ಗುರುಗಳೇ. ಅಂದರೆ ಅವರಿಗೆ ಗೊತ್ತಿರೋದಿಲ್ಲ ಯಾವ್ಯಾವ ಕಾರಣಕ್ಕೆ ಬರುತ್ತೆ ಅಂತ ಹೇಳಿ, ಮತ್ತು ಆ ರೀತಿ ಆದಾಗ ಹಾಸ್ಪಿಟಲೈಸ್ ಆಗಿಬಿಡೋದು ಸಾಕಷ್ಟು ನಾವು ನೋಡಿದ್ದೀವಿ. ಈ ರೀತಿಯಾದ ಆದಾಗ ಅವರು ಇದಕ್ಕೆ ಪರಿಹಾರಗಳನ್ನು ಹುಡ್ಕೊಳ್ಬೋದಾ? ನೋಡಿ, ಏನಾಗುತ್ತೆ, ಮಧ್ಯ ವಯಸ್ಕರಲ್ಲಿ ಆರೋಗ್ಯದ ಸಮಸ್ಯೆ ಕೆಡ್ತಾ ಇರೋದು ಅವರ ಒಂದು ದೈನಂದಿನ ಜೀವನ. ನಾವು ಅತಿ ಹೆಚ್ಚಾಗಿ ಯಾರೋ ಮಾಡಿಸಿದ್ದಾರೆ, ದೃಷ್ಟಿಗೆ ಆಗಿದೆ ಅನ್ನೋದು ಶುದ್ಧ ತಪ್ಪು. ಮತ್ತು ಅವರ ಮನೋಬಲ, ಮಾನಸಿಕತೆ ಎಲ್ಲ ಒಂದು ಕಡೆ ಕೂತ್ಕೊಂಡು ನನಗೇನೋ ಮಾಡಿಸಿದ್ದಾರೆ ಅನ್ನೋವಂಥ ಖಿನ್ನತಾ ಸ್ವರೂಪವಾದಂಥ ಆಲೋಚನೆಗಳಿದ್ದಾವಲ್ಲ, ಆ ಆಲೋಚನೆನೇ ಅವ್ರಿಗೆ ಆರೋಗ್ಯದಲ್ಲಿ ಮುಳುವಾಗ್ತಾ ಹೋಗುತ್ತೆ. ಸಣ್ಣ ಮಕ್ಕಳಿಗೆ ಏನಂತಂದರೆ ಇಮ್ಯುನಿಟಿ ಪವರ್ ಅಂಥದ್ದೆಲ್ಲ ನೋಡ್ತಾ ಇರ್ತೀವಿ, ಅದರಿಂದನೂ ಕೂಡ ಸಮಸ್ಯೆ ಆಗ್ತಾ ಇರುತ್ತೆ. ಮತ್ತು ನೋಡಿ, ಯಾರು ಏನಾದರೂ ಮಾಡಿದ್ದಾರೆ, ಯಾರಾದರೂ ಕೆಟ್ಟದಾಗಿ ಏನೋ ಒಂದು ನಡೆಸಿದ್ದಾರೆ ಪ್ರಯೋಗ ಅಂತಂದರೆ, ಯಾವ್ಯಾವ ವ್ಯವಸ್ಥೆಯಲ್ಲಿ ಏನಾಗಬೇಕು ಅದೇ ಆಗಬೇಕು. ಈಗ ಸಣ್ಣ ಮಗು ಹೋಗ್ಬಿಟ್ಟು ಹಣಕಾಸಿನ ಸಮಸ್ಯೆ ಬರೋದಿಲ್ಲ, ಅವನಿಗೆ ಆರೋಗ್ಯದ ಸಮಸ್ಯೆನಲ್ಲೇ ಕಾಡಾಟ ಬರಬೇಕು. ಯವನದಲ್ಲಿರ್ತಕ್ಕಂಥವ್ನಿಗೆ ಅಥವಾ ದುಡಿಯೋನಿಗೆ ಹಣದ ವಿಚಾರವಾಗಿ ನಷ್ಟ ಆಗ್ಬೋದು. ಮುಪ್ಪಿನಲ್ಲಿ ಅಥವಾ ಏನೋ ಒಂದು ವಯಸ್ಸಾದಂಥ ಸಂದರ್ಭದಲ್ಲಿ ಆರೋಗ್ಯದಲ್ಲೇ ಸಮಸ್ಯೆ ಕೊಡಬೇಕು ಬೇರೆ. ಯಾಕಂದರೆ ಅಲ್ಲಿ ಸಮಸ್ಯೆ ಆಗಬೇಕಂದ್ರೆ ಆ ಸಮಸ್ಯೆ ಅವರು ಎಲ್ಲಿ ಉನ್ನತವಾಗಿದ್ದಾರೆ ಆ ಜಾಗದಲ್ಲಿ ಸಮಸ್ಯೆ ಆಗಬೇಕು, ಈ ರೀತಿ ನೋಡಬೇಕಾಗುತ್ತೆ. ಆದರೆ ಈ ಯಂಗ್ ಜನ್ರೇಷನ್ನಲ್ಲಿ ಅವರ ಒಂದು ದಿನಚರಿಗಳು ಕೂಡ ಸರಿ ಇರೋದಿಲ್ಲ. ಒಂದು ಕೆಲವೊಮ್ಮೆ ಅವರು ಚೆನ್ನಾಗಿದ್ರು ಕೂಡ ಏನೋ ಬೆಳೆದಿರ್ತಾರೆ, ಯಾವುದೋ ಒಂದು ಮುಖಾಂತರ ಹೋಗ್ತಾ ಇರ್ತಾರೆ. ಈ ಕೆಟ್ಟ ದೃಷ್ಟಿಗೆ ಅಥವಾ ಅವರು ಮೆರೆಯುವಂಥ ಸ್ಥಿತಿ ಏನಿರುತ್ತೆ, ನೋಡೋರ ಕಣ್ಣಿಗೆ ಒಂದು ರೀತಿಯಲ್ಲಿ ಹೊಟ್ಟೆಗಿಷ್ಟು ತರಿಸ್ಬೋದು, ಏನಂತಾರೆ ಅದಕ್ಕೆ, ಜಲಸ್, ಇವೆಲ್ಲ ಜಾಸ್ತಿ ಆಗಿಬಿಟ್ಟು ಏನಪ್ಪ ಬೆಳೀತಾ ಇದ್ದಾನೆ, ಮೆರಿತಾ ಇದ್ದಾನೆ, ಹೇಗಾದರೂ ಮಾಡಿ ತಗ್ಗಿಸ್ಬೇಕಲ್ಲ, ಕೂರಿಸ್ಬೇಕನ್ನೋವಂಥ ಒಂದು ಕುತಂತ್ರಗಳು, ಕೃತ್ಯಗಳು ನಡಿಬೋದಾದಂಥ ಸಾಧ್ಯತೆಗಳಿರ್ತವೆ. ಇದನ್ನು ಕೂಡ ತಳ್ಳಿ ಹಾಕೋಂಗಿಲ್ಲ. ಹಾಗೆ ಎಲ್ಲವೂ ಇದ್ರ ಮೇಲೆ ನಾವು ಡಿಪೆಂಡ್ ಮಾಡಲಿಕ್ಕೆ ಆಗಲ್ಲ. ಅವರು ಸ್ವಲ್ಪ ಆರೋಗ್ಯ ಅವರು ಚೆನ್ನಾಗಿ ನೋಡ್ಕೊಂಡ್ರೆ ಕರೆಕ್ಟಾಗಿರ್ತಾರೆ, ಎಲ್ಲರೂ ಅಷ್ಟೇ. ಈಗ ಗುರುಗಳೇ, ಸಾಕಷ್ಟು ಬಾರಿ ನಾವು ಕೇಳಿರುವಂಥದ್ದು, ನೀವು ಹೇಳ್ತಿದ್ರಿ, ಈ ದೃಷ್ಟಿ ಮಾಡುವಂಥದ್ದು ಅಥವಾ ಈ ಕೆಟ್ಟ ಕಣ್ಣು ಬಿದ್ದುಬಿಡ್ತಪ್ಪ, ನನಗೆ ತುಂಬ ಚೆನ್ನಾಗಿದ್ದೆ, ಯಾರು ದೃಷ್ಟಿ ಬಿತ್ತೋ ಏನೋ, ನನಗೆ ಆರೋಗ್ಯ ಸಮಸ್ಯೆ ಬಂದುಬಿಡ್ತು, ಅಥವಾ ನನಗೆ ಹಣಕಾಸಲ್ಲಿ ತೊಂದರೆ ಬಂದುಬಿಡ್ತು, ಈ ರೀತಿಯಾಗಿ ತುಂಬ ಕೇಳ್ತಾ ಇದ್ದೀವಿ ಗುರುಗಳೇ. ಇದನ್ನು ನಾವು ನಂಬಬಹುದಾ, ಅಥವಾ ಈ ರೀತಿಯ ದೃಷ್ಟಿ ಆಗಿದೆ ಅಂತಲೇ ಇಟ್ಕೊಳ್ಳೋಣ? ಅವಾಗ ಯಾವ ರೀತಿ ಪರಿಹಾರಗಳನ್ನು ನಾವು ಮಾಡ್ಕೋಬೇಕು? ನೋಡಿ, ದೃಷ್ಟಿ ಬಿದ್ದಾಗಲೇ ಗೊತ್ತಾಗೋದು. ಯಾಕಂದರೆ ಅದು ನಾವೊಂದು ಜೀವನ ನಡೀತಾ ಇರ್ತದೆ, ಅಲ್ಲಿಗೆ ಮಟ್ಟ ಅಲ್ಲಿ ತನಕ ಯಾವುದೂ ತಿಳಿಯೋದಿಲ್ಲ, ಗೊತ್ತಾಗೋದಿಲ್ಲ ಮನುಷ್ಯನಿಗೆ. ಬೆಳೆದಂಥ ಮನುಷ್ಯ ಇದ್ದಕ್ಕಿದ್ದಂಗೆ ಬಿದ್ದೋದ, ವ್ಯವಹಾರದಲ್ಲಿ ನಷ್ಟ ಆದ, ಎಲ್ಲ ಒಂದು ಕಡೆ ಜನದೃಷ್ಟಿ ಅತಿಯಾಗಿ ಬಿದ್ದಿರುತ್ತೆ, ಅಥವಾ ಆಗದೇ ಇರತಕ್ಕಂಥ ಕಣ್ಣುಗಳು ಕೂಡ ಅದು ನಡೆದಿರುತ್ತೆ. ಸರಿ, ದೃಷ್ಟಿನ ನಾವು ಸಮಸ್ಯೆಗೆ ಪರಿಹಾರ ಮಾಡ್ಕೋತೀವ? ಖಂಡಿತ ಆಗಲ್ಲ. ಯಾಕಂದರೆ ಈ ದೇವ್ರ ಕಣ್ಣಿಗೆ ಬರ್ಬೋದು, ಜನರ ಕಣ್ಣಿಗೆ ಬರೋಕ್ಕಾಗಲ್ಲ. ದೇವ್ರ ಕಣ್ಣಿಗೆ ಬಂದರೆ ಹಣ್ಣು ಕಾಯಿ ಕರ್ಪೂರ ಕೊಟ್ಟು ಏನೋ ಒಂದು ಸಮಾಧಾನ ಮಾಡ್ಬೋದು. ಆದರೆ ಈ ಜನರ ಕಣ್ಣಿಗೆ ಬರ್ತೀವಲ್ಲ, ನೀವು ಎಷ್ಟೇ ತಿನ್ನಿಸಿ ಅವ್ರಿಗೇನೋ ಹೇಳಿದ್ರು ಕೂಡ ಅವ್ರ ಬುದ್ಧಿ, ಅವ್ರ ವಿಚಾರ ಅವ್ರಿಗೆ ಬಿಡೋದಿಲ್ಲ. ಹಾಗಾಗಿ ಇಲ್ಲಿ ಮನುಷ್ಯನ ತಪ್ಪು ಮುಖ್ಯವಾಗಿ ಏನಂತಂದರೆ, ಏನೋ ಸ್ವಲ್ಪ ಬೆಳವಣಿಗೆ ಆಗಿದ್ದಾನಂದರೆ 100 ರೂಪಾಯಿ ದುಡಿದಿದ್ರೆ 1000 ರೂಪಾಯಿದ ಶೋಕಿ ಇರ್ತದಲ್ಲ, ಇದು ಕೂಡ ನೋಡೋರ್ ಕಣ್ಣು ಕುಕ್ಕು ಹಾಗೆ ಮಾಡುತ್ತೆ.
ಅಥವಾ ಅವನು ಆ ರೀತಿ ಬೆಳೆದ ತಕ್ಷಣ ಅವ್ನು ನಡ್ಕೊಳ್ಳೋಂಥ ರೀತಿ ಇನ್ನೊಬ್ಬರ ಮೇಲೆ ಆ ರೀತಿ ಇರುತ್ತೆ. ಹಾಗಾಗಿ ದೃಷ್ಟಿ ಬೀಳುತ್ತೆ. ದೃಷ್ಟಿ ಖಂಡಿತವಾಗಿಯೂ ಹಾಗೆ ಆಗುತ್ತೆ. ಯಾಕಂದರೆ ನಾನು ಮೊದಲೇ ಉದಾಹರಣೆ ಹೇಳ್ತೀನಿ, ಮಗು ಮೇಲೆ ದೃಷ್ಟಿ ಆಗುವಂಥದ್ದು ಹೌದು. ಸಹಜವಾಗಿ ಇದ್ದೇ ಇರ್ತದೆ, ಯಾರೇ ಆಗಿರಲಿ. ಅದು ಒಳ್ಳೆ ದೃಷ್ಟಿ ಅಥವಾ ಕೆಟ್ಟ ದೃಷ್ಟಿ ಅನ್ನೋದಲ್ಲ, ದೃಷ್ಟಿ ಬಿದ್ದೇ ಬೀಳುತ್ತೆ. ಬೀಳದೆ ಹಾಗೆ ಜೀವನ ಮಾಡೋದು ಅದು ಬುದ್ಧಿವಂತರ ಲಕ್ಷಣ ಅಷ್ಟೇ. ಗುರುಗಳೇ, ಇವಾಗ ಸಾಕಷ್ಟು ಆರೋಗ್ಯ ಸಮಸ್ಯೆಗಳ ಬಂದರೆ ಕೆಲವೊಬ್ಬರು ಹಾಸ್ಪಿಟಲ್ಗೆ ಹೋಗಿ ಬಂದು ತುಂಬ ಸುಸ್ತಾಗಿರ್ತಾರೆ ಅಥವಾ ಹಾಸ್ಪಿಟಲ್ಗೆ ಹೋಗೋಕ್ಕಾಗೋದೇ ಇಲ್ಲ. ಅಂಥವ್ರು ಮನೆಯಲ್ಲೇ ಯಾವುದಾದ್ರು ತಾಂತ್ರಿಕವಾಗಿ ವಿದ್ಯೆಗಳನ್ನು ಅಥವಾ ತಂತ್ರಗಳನ್ನು ಉಪಯೋಗಿಸ್ಬೋದು, ಆ ರೀತಿಯಾಗಿ ಇದೆಯಾ? ಅದನ್ನು ನಮ್ಗೆ ತಿಳಿಸ್ಕೊಡ್ತೀರಾ ಗುರುಗಳೇ? ಖಂಡಿತ ಇದೆ. ಹಾಂ, ತಂತ್ರ ವಿಧಾನದಲ್ಲೇ ಅದರ ಒಂದು ಅನುಸರಣೆ ಮಾಡೋದ್ರಿಂದ ಆ ಒಂದು ವ್ಯವಸ್ಥೆನ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೋದಾದಂಥ ವಿಧಾನಗಳಿದೆ. ಹಾಗೆ ನೀವು ಕೇಳಿದ ಮಟ್ಟಿಗೆ ಒಂದು ಸಣ್ಣದಾದ ಜನಮಾನಸದಲ್ಲಿ ಜನ ಮಾಡಬೇಕು ಅಂತ ಒಂದು ಸರಳ ವಿಧಾನ ಕೂಡ ಇದೆ. ಈ ನಮಗೆ ದಾರಿಯಲ್ಲಿ ಕಾಣುತ್ತೆ ಮುಟ್ಟಿದರೆ ಮುನಿ ಅನ್ನೋದು, ನೋಡಿದ್ರೆ ಅದು ಮುಟ್ಟಿದ ತಕ್ಷಣ ಎಲೆಗಳು ಮುದುರುತ್ತೆ. ಹೌದು, ಒಳ ಮುಚ್ಚುವ ಸಸ್ಯ ಅಂತಲೂ ಹೇಳ್ತಾರೆ ಅದಕ್ಕೆ, ಮುಟ್ಟಿದರೆ ಮುನಿ ಅಂತ ಹೇಳ್ಬಿಟ್ಟು. ಇದನ್ನ ನೀವು ತಂತ್ರ ವಿಧಾನದಲ್ಲಿ ಹೇಳೋದಾದ್ರೆ ಬುಧವಾರ ದಿವಸ ಇದನ್ನ ತನ್ನಿ. ಬುಧವಾರ ದಿವಸ ತಗೊಂಡು ಬಂದು ಸ್ವಚ್ಛ ಜಲ, ಅಂದರೆ ಗಂಗಾ ಜಲನೋ ಬೋರ್ವೆಲ್ ವಾಟರ್ ಇರ್ತದೆ, ಆ ಜಲದಲ್ಲಿ ಸ್ವಚ್ಛ ಮಾಡಿದ್ದನ್ನು ಒಂದು ಬಾಳೆ ಎಲೆಯನ್ನು ತೆಗೆದುಕೊಳ್ಳಿ. ಈ ಬಾಳೆ ಎಲೆಯನ್ನು ತೆಗೆದುಕೊಂಡು ಆ ಮುಟ್ಟಿದರೆ ಮುನಿಯನ್ನು ಮತ್ತು ಅರಿಶಿಣವನ್ನು, ಕುಂಕುಮವನ್ನು ಮತ್ತು ಗೋರಂಜನ ಅಂತ ಹೇಳ್ತೀವಿ, ಇದು ಕೂಡ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ, ವೀಳ್ಯದೆಲೆ ಜೊತೆಗೆ. ಇದನ್ನು ಆ ಬಾಳೆ ಎಲೆ ಜೊತೆಗೆ ಮಡಿಸಿ ಸುತ್ತಬಿಟ್ಟು ಒಂದು 9 ದಿನ ಒಂದು ಜಾಗದಲ್ಲಿ ಇಡಿ. ಆ 9 ದಿವಸದಲ್ಲಿ ಅದು ಸಂಪೂರ್ಣವಾಗಿ ಒಣಗಿ ಹೋಗಿರುತ್ತೆ ಅಂತ ಇಟ್ಕೊಳ್ಳೋದು. ಆ ಒಣಗಿದ ನಂತರ ಇದನ್ನು ನೀವು ಶುದ್ಧ ಕರ್ಪೂರನೋ ಅಥವಾ ತುಪ್ಪದಲ್ಲಿ ಮಿಶ್ರಣ ಮಾಡಿ ಸಮಿತಿಗಳನ್ನು ಸೇರಿಸ್ಬಿಟ್ಟು ಇದನ್ನು ದಹನ ಮಾಡಿ. ದಹನ ಮಾಡುವಾಗಲೂ ಕೂಡ ಅದರ ಮುಂದೆ ಕುಳಿತಿರ್ಬೇಕು. ಅದರ ಒಂದು ಬೆಂಕಿಯ ಜ್ವಾಲೆ ಅದು ನಿಮಗೆ ಗೊತ್ತಾಗಬೇಕು. ಜೊತೆಗೆ ಆ ದಹಿಸಿದಂತಹ ಅವಶೇಷಗಳಿರ್ತಾವಲ್ಲ, ಈ ಸುಟ್ಟಾಕಿರ್ತಕ್ಕಂಥ ಅವಶೇಷಗಳಿದ್ದಾವಲ್ಲ, ಇದನ್ನೊಂದು ಜಾಗದಲ್ಲಿ ಕಲೆಕ್ಟ್ ಮಾಡಿ ತಾವು ಡೈಲಿ ಹಣೆಗೆ ಹಚ್ಕೊಂಡಿದ್ವಿ. ಇದೇನಾಗುತ್ತೆ, ಯಾವುದೇ ಕಾಯಿಲೆ ಕಸಾಲೆ ಮತ್ತೊಂದು ಅಥವಾ ಇರೋವಂಥದ್ದು ಯಾವುದು ಗೊತ್ತಾಗಿರೋದಿಲ್ಲ, ಏನು ಸಮಸ್ಯೆನೋ, ಬರೀ ದಿನ ದಿನ ಆರೋಗ್ಯ ಸಮಸ್ಯೆ ಅಂತ ಹೇಳ್ತಾ ಇರ್ತಾರೆ. ಅಂಥವ್ರು ಈ ತಿಲಕವನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಅವರು ಆರೋಗ್ಯದಲ್ಲಿ ಸರಿ ಹೋಗ್ತಾರೆ. ಹಾಗೆ ಅವರ ಒಂದು ಆರೋಗ್ಯದಲ್ಲಿ ಮುಂದೆ ಯಾವುದಾದ್ರೂ ತೊಂದರೆಗಳು ಬರೋ ಹೋಗಿದ್ರು ಕೂಡ ಅದನ್ನು ತಡೆಯುವಂಥ ಸಾಧ್ಯತೆ ಇರ್ತದೆ. ಈಗ ಒಂದು ರೀತಿಯಲ್ಲಿ ಅವರ ಮಾನಸಿಕ ಮತ್ತು ದೈಹಿಕವಾದಂಥ ಕ್ಷಮತೆಗಳು ಕೂಡ ಹೆಚ್ಚಾಗಲಿಕ್ಕೆ ಇದು ಬಹಳಷ್ಟು ಅನುಕೂಲ ಆಗಿರುತ್ತೆ. ಇದು ತಂತ್ರ ವಿಧಾನದ ಒಂದು ಸರಳವಾಗಿರ್ತಕ್ಕಂಥ ಒಂದು ಉಪಾಯ. ಖಂಡಿತ ಇದನ್ನು ಮಾಡ್ಬೋದು. ಮಾಡೋದ್ರಿಂದ ಶುಭ ಫಲ ಮತ್ತು ಆರೋಗ್ಯದ ಸಮಸ್ಯೆಗಳ ಬಗ್ಗೆ ನಾವು ಇದು ಸರಿಪಡಿಸ್ಕೊಳ್ಳೋಂಥ ಒಂದು ವ್ಯವಸ್ಥೆ ನಡೆಸ್ಕೊಳ್ಬೋದಾಗಿದೆ. ಗುರುಗಳೇ, ಮುಟ್ಟಿದ್ರೆ ಮುನಿ ಸೊಪ್ಪು ಅನ್ನೋದು ತುಂಬ ಕಡೆ ಸುಮ್ಮನೆ ಬೆಳೆದಿರುತ್ತೆ. ಯಾರು ಕೆಲವರು ನೋಡೋದೇ ಇಲ್ಲ ಅಥವಾ ನೋಡಿದ್ರೂ ಸುಮ್ಮನೆ ಬಿಟ್ಟು ಹೋಗ್ತಾ ಇರ್ತಾರೆ. ಅದರಲ್ಲಿ ಈ ರೀತಿಯಾದ ಶಕ್ತಿಗಳಿರುತ್ತೆ. ಅದನ್ನು ತಾಂತ್ರಿಕ ವಿದ್ಯೆ ಮೂಲಕ ನಾವು ಬಳಸ್ಬೋದು ಅಂತ ಹೇಳಿ ನಮಗೆ ತಿಳಿಸ್ಕೊಟ್ರಿ ಗುರುಗಳೇ. ಕೆಲವೊಂದು ತಂತ್ರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಗುರುಗಳೇ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಮುಟ್ಟಿದ್ರೆ ಮುನಿ ಸೊಪ್ಪು ಅನ್ನೋದು ಸಾಕಷ್ಟು ಕಡೆ ಸುಮ್ಮನೆ ಬೆಳೆದಿರುತ್ತೆ. ನಾವು ಕೂಡ ನೋಡಿದ್ರೂ ಕೂಡ ನೋಡದೇ ಇರೋ ಹಾಗೆ ಹೋಗ್ತಾ ಇರ್ತೀವಿ. ಆದರೆ ಈ ಸೊಪ್ಪನ್ನ ಬಳಸ್ಕೊಂಡು ನಾವು ತಾಂತ್ರಿಕ ವಿದ್ಯೆ ಮೂಲಕ ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಬೋದು ಅಥವಾ ಸುಧಾರಿಸ್ಕೊಳ್ಬೋದು ಅಂತ ಹೆಚ್ಚಿನ ಮಾಹಿತಿನ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲವೂ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತಂದರೆ ಗಿರಿಧರ್ ಭಟ್ ಗುರುಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ಸ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ.